ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ತರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಸುಸ್ವಾಗತ ನಿಮ್ಗೆ ಚಾನಲ್ಗೆ. ಚಾನಲ್ ಇದೇ ತರ ಬೆಳೆಸ್ತಾ ಇರಿ. ನಿಮ್ ಸದಾಕಾಲ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು. ಬನ್ನಿ ಗಾಡಿ ಹತ್ರ ಹೋಗೋಣ. 7ನೇ ದಿವಸ ಗಾಡಿ ಬಿಟ್ಟು ಬೇರೆ ಕಡೆ ಬಿಟ್ಟಿದ್ದೀನಿ. ಮೊನ್ನೆ ಎಲ್ಲ ಹುಡುಕಾಡದೆ ಸಿಗ್ನಿಲ್ಲ. ನೀವು ನೋಡಿದ್ರ ಓದ್ ವಿಡಿಯೋದಲ್ಲಿ. ಮುಂದೆ ಇನ್ನೊಂದ್ ಕಡೆ ಬಿಟ್ಟಿದ್ದೀನಲ್ಲ, ಅವ್ರು ಕೆಲಸ ಮಾಡ್ತಾರ ಇಲ್ವಾ ನೋಡ್ಕೊಂಬರೋಣ ಬನ್ನಿ. ಯಾಕಂದ್ರೆ ಒಬ್ರು ಮಾಡಿರೋ ಕೆಲಸ ಇನ್ನೊಬ್ರು ಮಾಡಕ್ ಲೇಟ್ ಮಾಡೋದು. ಇದೇ ಗ್ಯಾರೇಜ್ ಮುಂದೆ ಸೀಟ್ ಕಾಣಿಸ್ತೈತಲ್ಲ ರೈಟ್ ಸೈಡ್ ಅಲ್ಲಿ, ಅದೇ ಗ್ಯಾರೇಜ್. ಬನ್ನಿ ಹೋಗೋಣ. ಏನೇನ್ ಕೆಲಸ ಮಾಡೋರು ಏನೇನಿಲ್ಲ ಅಂತ ಪ್ರತಿಯೊಂದು ತೋರಿಸ್ತೀನಿ. ಅದು ಈ ಟೈಮಲ್ಲಿ ನಮ್ಗೆ ಆಗಿರೋ ಪರಿಸ್ಥಿತಿಗೆ ಯಾಕಾದ್ರೂ ಇವಾಗ ಬಿಚ್ಚಿಸ್ನ ನಾನು ಅನ್ನಿಸ್ಬಿಡೈತೆ ನನ್ಗೆ. ಅದನ್ನ ಒಳಗೆ ಹೋಗಿ ನೋಡ್ತೀನಿ. ಗುರು ಯೂಕ್ಲಾಮ್ ತಮ್ಮನಿ ಒಂದು ಅಂತ ಹೇಳಿದ್ರು. ಟೈಪ್ ಕೈ ಕೊಟ್ಬಿಟ್ರು. ನಾನು ಟೇಪ್ ತಗೊಂಡೋಗಿ ಚಾರ್ಸಿ ಅಳ್ಕೊಂಡು ಎಷ್ಟು ಇಂಚ್ ಐತೆ, 16 ಇಂಚ್ ತರಬೇಕಾ ಇಲ್ಲ 14 ಇಂಚ್ ತರಬೇಕಾ ಅಂತ ಹೇಳಿ ಟೇಪ್ ತಗೊಂಡು ಅಳತೆ ಮಾಡ್ತಾ ಇದ್ದೆ. 16 ಇಂಚ್ ಬೇಕಂತೆ. ಅದಕ್ಕೆ ಅದನ್ನ ತಾಂಬಂದ್ಬಿಡೋಣ ಯಾಕೆ ಸುಮ್ನೆ ಅಂತ ಹೇಳಿದ್ರು. ಆಮೇಲೆ ಯಾಕಪ್ಪ ಸೈಡ್ಗೆ ಹಾಕಿದ್ಯಾ ಗಾಡಿ ಅಂದಿದ್ಕೆ, ಇವತ್ತು ಆಗಲ್ಲ ಅಣ್ಣ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಆದಷ್ಟು ಒಂದ್ ಸ್ವಲ್ಪ ಜಲ್ದಿ ಮಾಡ್ಕೊಡ್ರಪ್ಪ, ಲೇಟ್ ಆಗ್ಬಿಡೈತೆ ತುಂಬಾ ಅಂತ ಹೇಳಿದ್ಕೆ, ಇಲ್ಲ ಅಣ್ಣ ಮಾಡ್ಕೊಡ್ತೀವಿ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ಹೊಳ್ತಾ ನನ್ನ ಫ್ರೆಂಡ್ ಫೋನ್ ಆಗ್ತಾ ಇದ್ದಾರೆ. ಯೂಕ್ಲಾಮ್ ಬೇಕು ಮಗ ಇದ್ದಾರೆ. ನನ್ನ ಹತ್ರ ಏನು ಅಮೌಂಟ್ ಇಲ್ಲ ಇವಾಗ ಅಂದಿದ್ಕೆ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೇವೆ, ಬಾರೋ ಮಗ ನಾನು ಕೊಡ್ತೀನಿ ಯೂಕ್ಲಾಮ್ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಅಲ್ಲಿ ನೋಡಿ ಎರಡೂ ಯೂಕ್ಲಾಮ್ ಹುಡಿ ಕೊಟ್ಟ ಅನ್ನೋದಕ್ಕಿಂತ ಯಾವ್ದೋ ಗಾಡಿಲೇ ಬಿಚ್ಕೊಟ್ಬಿಟ್ರು ಗುರು. ಅದನ್ನ ಎರಡೂ ಯೂಕ್ಲಾಮ್ ನಾವು ಹೊಸಾವೇನೆ ಅದು ಗಾಡಿಗೆ ಹಾಕಿದ್ರು. ನಾನು ಹೇಳ್ದೆ ಹೆಂಗ್ ಮಗ ಗಾಡಿ ಬಿಚ್ಕೊಡ್ತೀನಿ ಅಂದ್ರೆ, ಇಲ್ಲ ಹೋಗಿ ನಾನು ರೆಡಿ ಮಾಡಿಸ್ಕೊಂತೀನಿ, ನೀನ್ ಫಸ್ಟ್ ನಿನ್ ಗಾಡಿ ರೆಡಿ ಮಾಡಿಸ್ಕೊಂಡು ನೀನು ಹೋಗು ಡ್ಯೂಟಿಗೆ ಅಂದ. ಗಾಡಿಲಿ ತಂದಿಕ್ಕೊಂಡು ಫೋನ್ ಹಾಕ್ದೆ ನಾನು ವೆಲ್ಡರ್ಗೆ, ಇನ್ನ ಏನೇನ್ ಬೇಕು ಹೇಳಪ್ಪ ಒಂದೇ ಸತಿ ತಂದ್ಬಿಡ್ತೀನಿ ಅಂತ ಹೇಳ್ದೆ. ಅಣ್ಣ ಏನು ಬೇಡ ಇವಾಗ ಅರ್ಜೆಂಟ್ ಡ್ಯೂಕ್ಲಾಮ್ ತಂದಿದ್ರಲ್ಲ ಅದನ್ನ ತಗೊಂಡು ಸೀದಾ ಗ್ಯಾರೇಜ್ ಹತ್ರ ಬನ್ನಿ. ಒಂದ್ಸಲ ಒಂದ್ ಚಿಂತೆ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಲ್ಟೆ ಗುರು. ಅಲ್ಲಿಂದ ಏನೇನ್ ಬೇಕಪ್ಪ, ಇನ್ನ ಏನೇನ್ ಕೇಳ್ತಾರೋ ಈ ದುಡ್ಡಿಲ್ದಿ ಟೈಮಲ್ಲಿ ಒಂಥರ ಚಿಂತೆ ಗುರು. ಗಾಡಿಗಳು ಬಿಚ್ಚಾಗ ರನ್ನಿಂಗ್ ಗಾಡಿನ ಯಾಕೆ ಬಿಚ್ಚಿದೆ ನಾನು, ಸುಮ್ನೆ ಅದನ್ನೇ ವೆಲ್ಡಿಂಗ್ ಮಾಡಿಸ್ಕೊಂಡು ತಿರ್ಗಾಡಿದ್ರೆ ಆಗಿರೋದತ್ತ. ಸ್ವಲ್ಪ ದಿವಸ ಆಗಿದ್ಮೇಲೆ ವೆಲ್ಡಿಂಗ್ ಮಾಡಿಸ್ಕೊಳ್ಬೋದಾಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಸೀದಾ ಬಂದಿದ್ದೆ ನಾನು ಟೂ ವೀಲರ್ ಗ್ಯಾರೇಜ್ ಹತ್ರ. ಕೂತ್ಕೊಂಡು ಅಲ್ಟೆ ಹೊಡಿತಾನೆ. ಒಂದೇ ಒಂದು ಗಾಡಿ ಬಿಚ್ಕೊಂಡಿದ್ದೀನಿ ಮಗ, ಅಷ್ಟೇನೆ. ಕೆಲಸ ಇಲ್ಲ, ತುಂಬಾ ದಿವಸ ಆಯ್ತು ಕೆಲಸ ಮಾಡಿ. ಸರಿ ಕಣಪ್ಪ ಆಯ್ತು ಮಾಡ್ಕೋ, ಟೀ ಕುಡಿ ಅಂತ. ಇಲ್ಲ ಕಣ ಮಗ ಮನೆ ಹತ್ರ ಕೆಲಸ ಆಯ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದಾಲಂ ರನ್ ಬೇರೆ ನೋಡ್ಬಿಟ್ಟೆ ಗುರು. ತಿನ್ನ ಆಸೆ 2 kg ಹಿಡ್ಕೊಂಡು SIR ಅದನ್ನ ಬೇರೆ ವೋಟ್ ಲಿಸ್ಟ್ ಇಂದ ಇದ್ ಮಾಡಿಸ್ಬೇಕಾಯ್ತು. ನಮ್ಮ ತಂದೆ ತಾಯಿ ಹೆಸರು ಬೇರೆ ಸಿಕ್ಕಿತ್ತು. ಮೇಡಮ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು 4:15 ಬನ್ನಿ ಸರ್, 4:15 ತನಕ ಆರಾಮಾಗಿ ಮನೇಲಿರಿ ಅಂತ ಹೇಳಿದ್ರು. ನಾನು ಸರಿ ಮೇಡಮ್ ಅವರೇ, ನನಗೂ ಇನ್ನೇನು ಕೆಲಸ ಇಲ್ಲ, ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. 4:15 ಫೋನ್ ಹಾಕಿದ್ರು. ಬನ್ನಿ ಸರ್ ಬಂದಿದ್ದೀನಿ ನಾನು ಇಲ್ಲಿ ಶಿಶ್ವರ ಹತ್ರ ಅಂತ ಹೇಳಿದ್ರು. ಸರಿ ಮೇಡಮ್ ಅವರೇ ಬರ್ತೀನಿ, ಏನೇನು ತರಬೇಕು ಡಾಕ್ಯುಮೆಂಟ್ಸ್ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದೆಲ್ಲ ಎತ್ಕೊಂಡ್ಬಿಡಿ ಅಂತ ಹೇಳಿದ್ರು. ಇದೇ ಶಿಶ್ವರ ನೋಡಿ ನಿಂತ್ಕೊಂಡಿದ್ದೆ. ಅವ್ರಿಗೆ ಹೇಳ್ದೆ ನನಗೆ ಏನೇನು ಫಿಲಪ್ ಮಾಡ್ಬೇಕು ಹೇಳಿ ಮೇಡಮ್ ಅವ್ರ ಅಂತ. ನನಗೆಲ್ಲ ಫಿಲಪ್ ಮಾಡಕ್ ಬರಲ್ಲ, ಆದ್ರೂ ಕೇಳ್ದೆ. ಆಮೇಲೆ ಅವ್ರಿಗೆ ಹೇಳಿದ್ಕೆ ಇದೆಲ್ಲ ಫಿಲಪ್ ಮಾಡ್ತಿರೋದ್ರು. ನನಗೆ ಅದೆಲ್ಲ ಬಂದಿರೋ ನಿಮ್ ಜಾಗದಲ್ಲಿ ನಾನು ಇರ್ತೀನಿ, ನನ್ನ ಜಾಗದಲ್ಲಿ ನೀವು ಇರ್ತಿದ್ರೆ ಬರಲ್ಲ ಮೇಡಮ್ ಅವ್ರ. ಇದು ನಂದಿದ್ಕೆ 5 ನಿಮಿಷ ಇರಿ ವೇಟ್ ಮಾಡಿ, ಎಲ್ಲ ಕ್ಲೀನಾಗಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕ್ಲೀನಾಗಿ ರೆಡಿ ಎಲ್ಲ ಮಾಡ್ಕೊಟ್ರು ಗುರು. ಎಲ್ಲೂ ಸೈನ್ ಗಿನ್ ಏನು ಕೇಳಲಿಲ್ಲ, ಎಲ್ಲ ಫಿಲಪ್ ಆಗಿದೆ, ಆರಾಮಾಗಿ ಹೋಗಿ ಅಂತ ಹೇಳಿದ್ರು. ನನಗೂ ಒಂಥರ ಖುಷಿ ಆಯ್ತು. ಇದೇನೋ SIR ದೊಡ್ಡ ತಲೆನೋವು ಅನ್ಕೊಂಡೆ ಗುರು. ಏನಿಲ್ಲ, ಸಿಂಪಲ್ ಅಷ್ಟೇನೆ. ಇಲ್ಲ ಅಜ್ಜಿ ತಾತನ್ ಸಿಗ್ಬೇಕು, ಇಲ್ಲ ತಂದೆ ತಾಯಿ ಸಿಗ್ಬೇಕು. ಅಣ್ಣ ತಮ್ಮದಿರ್ದಾಗಲ್ಲ, ಅಕ್ಕ ತಂಗಿರ್ದಾಗಲ್ಲ. ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳೋರು ಏನೇನೋ ಬೇಕು ಅದನ್ನ ಮಾಡ್ಬಿಡ್ತಾರೆ ಇದನ್ನ ಮಾಡ್ಬಿಡ್ತಾರೆ ಅಂತ. ಎಲ್ಲ ಡೂಪು ಗುರು. ಏನಿಲ್ಲ, ತಂದೆ ತಾಯಿದು ಸಿಗ್ಬೇಕು, ಇಲ್ಲ ಅಜ್ಜಿ ತಾತನ್ ಸಿಗ್ಬೇಕು. ಅದೆಲ್ಡ್ ಸಿಕ್ತು ಅಂದ್ರೆ ಫಿಲಪ್ ಆಗುತ್ತೆ, ಯಾವ್ದೇ ಪ್ರಾಬ್ಲಮ್ ಇಲ್ಲ. ಅವರೇ ಫಿಲ್ ಮಾಡ್ಕೊಂತಾರೆ. ನೋಡಿ ನಾನು ಫಿಲ್ ಮಾಡಿದ್ದಾರೆ, ನೀವೇ ನೋಡ್ತಾ ಇದ್ರ ನನ್ನ ವಿಡಿಯೋದಲ್ಲಿ. ನಾನು ನೋಡಿ ಅದನ್ನ ಮಾಡ್ಸೇರ್ನಿಲ್ಲ ನಾನು. ಯಾವ್ದಪ್ಪ ಈ ತಲೆನೋವು, 2002 ಯಾರು ಹಾಕೋರು ಯಾರಿಲ್ಲ, ಎಲ್ಲವ್ರೆ. ಅಷ್ಟೇ ನಾವು ತಂದೆ ತಾಯಿನ ನೋಡಿರ್ನಿಲ್ಲ. ಅವ್ರದ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಮ್ಮ ಹತ್ರ ಏನು ಇರ್ನಿಲ್ಲ ಗುರು. ಆನ್ಲೈನ್ ಅಲ್ಲಿ ಹುಡುಕಿದ್ಕೆ ನಮ್ಮ ತಂದೆ ತಾಯಿ ಹೆಸರು ಅದನ್ನ ತಗೊಂಡೋಗಿ ನಂಬರ್ ಕೊಟ್ಟೆ. ಸರಿ ಸರ್ ಆಯ್ತು ಹೋಗಿ ಫಿಲ್ ಆಗಿದೆ ಅಂತ ಹೇಳಿದ್ರು. ಆಯ್ತು ನಾ ಮನೇಲಿ ಇಕ್ಬಿಟ್ಟು ಸೀದಾ ಬಂದಿದ್ದೆ ಗಾಡಿ ಹತ್ರ ಗುರು. ಗಾಡಿ ಹತ್ರ ಬಂದು ನೋಡ್ತೀನಿ ಏನು ಮಾಡಿಲ್ಲ, ಒಳಗ್ ಮಾತ್ರ ಬಿಟ್ಕೊಂಡಿದ್ರು. ಇವಾಗ ಅಲ್ಲಿ ಏನು ಮಾತಾಡಕ್ಕಾಗಲ್ಲ ಗುರು. ಇನ್ನೊಬ್ರು ಕೈ ಇಕ್ಬಿಟ್ಟವ್ರೆ. ನಾವು ಅದನ್ನ ಅಗ್ಲಾಗ್ಲ ಅವ್ರಿಗೆ ಹೇಳ್ತಾ ಇದ್ರೆ ಮಾಡ್ತೀವಿ ಇರೋಣ ಅಂತ ಹೇಳ್ತಾರೆ. ಅಲ್ಲೂ ಚರ್ಚೆ ಆಗ್ಬಿಟ್ರೆ ತಿರ್ಗಾ ಅಲ್ಲಿಂದ ಎತ್ಕೊಂಡು ಎಲ್ಲಿ ಓಡೋಗೋಣ ಗುರು. ಇವಾಗಲೇ ಜೋಬಲ್ ದುಡ್ಡಿಲ್ಲ, ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟೈತೆ. ಇದನ್ನ ರೆಡಿ ಮಾಡಿಸ್ಕೊಬಿಟ್ರೆ ಅದನ್ನೇ ಒಂದು ದೊಡ್ಡ ಸಾಧನೆ ಆಗ್ಬಿಡುತ್ತೆ ನನಗೆ. ಅಲ್ಲಿ ಇವತ್ತು ಕೈ ಇಕ್ಕಿದ್ರು ಗುರು. ಕೈ ಇಕ್ಕಿದ್ಕೆ ನನಗೂ ಖುಷಿ ಆಯ್ತು. ಅಣ್ಣ ನೀವು ಜಲ್ದಿ ಮಾಡ್ಕೊಟ್ಬಿಟ್ರೆ ನಾನು ಎಲ್ಲಾದ್ರೂ ಬಾಡಿಗೆ ಗಿಡಿಗೆ ಹೊಡ್ಕೊಂಡು ಗಾಡಿ ಕಂತದ ಎಲ್ಲ ಆಯ್ತಣ್ಣ ಕಟ್ಕೋಬೇಕು ಅಂತ ಹೇಳ್ದೆ. ಅಣ್ಣ ಮಾಡ್ಕೊಡ್ತೀವಿ ಕೆಲಸ, ತಂದಿರೋದೇ ನಾವು ಕೆಲಸ ಮಾಡೋಕ್ಕೋಸ್ಕರ ಅಣ್ಣ, ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಅಂತ ಸೀಟ್ ಎಲ್ಲ ಎತ್ತಿಕ್ತಾ ಇದ್ರು ಗುರು. ನಾನು ಅದನ್ನ ಹೇಳ್ದೆ, ಅಣ್ಣ ಬೆಂಡ್ ಆಗ್ಲಿಲ್ತಾರೆ ಎತ್ತಿಕೋಣ ಸೀಟ್ನ, ಬೆಂಡ್ ಆಗ್ಬಿಟ್ರೆ ಕಷ್ಟ ಅಂತ. ಯಾಕಂದ್ರೆ 3 ಸೀಟ್ ತಂದಿ ಅದ್ರ ಮೇಲೆ ಹೋಗ್ತಾ ಇದ್ರು ಅವರು. ಅದೊಂದು ಮನ್ಸಿಗೆ ನೋವಾಗ್ತಾ ಇತ್ತು. ಅದ್ರ ಮೇಲೆ ನಡಿಬೇಕಾದ್ರೆ ಎಲ್ಲಿ ಬೆಂಡ್ ಆಗ್ಬಿಟ್ಟು ಬೇರೆ ಸೀಟ್ ತಮ್ಮ ಅಂತ ಹೇಳ್ತಾರ ಅನ್ನೋದು ಒಂದು ಭಯ ಇತ್ತು ನನಗೆ. ಆಮೇಲೆಲ್ಲ ಇಳಿಸ್ಕೊಂಡ್ರು ಗುರು ಪಟಾಪಟ. ನಾನು ಹೇಳ್ದೆ ಜಲ್ದಿ ಇಳಿಸ್ಕೊಂಡು ಒಂದ್ 4 ದಿವಸದಲ್ಲಿ ಗಾಡಿ ಕುಡಿಯೋಣ. ಆಲ್ರೆಡಿ ಇವಾಗಲೇ ಒಂದ್ 10-15 ದಿವಸ ಆಗೋಗಿದೆ ಗಾಡಿ ನಿಲ್ಸಿ. ನಾನು ಶಕ್ತಿ ನನಗಿಲ್ಲ. ಯಾಕಂದ್ರೆ ಗಾಡಿ ಕಂತು, ಮನೆ ಮೇಂಟೆನೆನ್ಸ್, ಇವಾಗ ಓಡ್ದಿದ್ದ ಗಾಡಿ ನಿಂತ್ಕೊಂಡ್ರೆ ಇನ್ನ ಗೊತ್ತಲ್ಲ ಗುರು ಮನೆ ಪರಿಸ್ಥಿತಿಗಳು ಏನೇನಾಗುತ್ತೆ ಅಂತ. ಡ್ರೈವರ್ಗಳಿಗೆ ಎಲ್ಲರಿಗೂ ಗೊತ್ತು. ಇವಾಗ ಆಷಾಢ ಬೇರೆ, ಈ ಟೈಮಲ್ಲಿ ಗಾಡಿ ಒಂದ್ 15 ದಿವಸ ನಿಂತ್ಕೊಂತಂದ್ರೆ ಜೋಬೆಲ್ಲ ಖಾಲಿ, ತಲೆ ಕೆಟ್ಟೋಗಿ ಗೊಬ್ಬರ ಹಿಡ್ದೋಗ್ಬಿಡುತ್ತೆ. ಎಲ್ಲ ಮಾಡ್ಕೊಂಡ್ರು ಗುರು ಜಲ್ದಿ ಅವರು. ನನಗೆ ಜಲ್ದಿ ರೆಡಿ ಆಗ್ಬಿಟ್ರೆ ಸಾಕು ಇನ್ನೊಂದ್ 3 ದಿವಸದಲ್ಲಿ. ಸ್ಪೀಡಲ್ಲಿ ಪಾಟ್ಲಾಕ್ಗಳು ಅವೇ ಗುರು. ಒಳಗೆಲ್ಲ ಟಾಕ ಹಾಕ್ಬಿಟ್ಟಾರೆ. ಅದನ್ನ ತೆಗಿಯಕಿ ಅಣ್ಣ ಹೇಳ್ತು, ಅಣ್ಣ ಇನ್ನೂ ಒಂದ್ 2 ದಿವಸ ಆಗುತ್ತೆ ಅದನ್ನ ತೆಗಿಯಕ್ಕೆ ಅಂತ. ಅಣ್ಣ ಯಾಕಣ್ಣ ಹೇಳ್ತಾ ಇದ್ದೆ ಹಂಗೆ ಅಂತ ಹೇಳಿದ್ರೆ, ಪೂರ್ತಿ ವೆಲ್ಡಿಂಗ್ ಮಾಡ್ಬಿಟ್ಟಾರಣ್ಣ ಅದ್ರ ಒಳಗಡೆ ಎಲ್ಲ. ಜಲ್ದಿ ನಾವ್ ಹೇಳೋ ಬರಲ್ಲ, ಕಟ್ ಮಾಡ್ಬೇಕು ನೋಡಿ. ಸುತ್ಕೆಲ್ ಹೊಡೆದ್ರು ಅದು ಆಚೆ ಬರ್ತಾ ಇಲ್ಲ, ಹಾಕಿಬಿಟ್ಟಾರೆ. ಇರೇ ಟೈಮ್
ಕೊಡಿ, ನಮಗೆ ಟೈಮ್ ಕೊಟ್ಟರೆ ಕ್ಲೀನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಣ್ಣ ನನಗೆ ಟೈಮ್ ಕೊಡೋಕೆ ನನಗೆ ಇಷ್ಟನೇ, ಆದರೆ ಜಾಬ್ ಕೇಳ್ತಾ ಇಲ್ವಣ್ಣ, ಟೈಮ್ ಕೊಡೋಕ್ಕೆ ಹೊಟ್ಟೆ ಕೇಳಲ್ವಣ್ಣ, ಗಾಡಿ ಕಂತವ್ರು ಕೇಳಲ್ಲ ಅಂತ ಹೇಳಿದ್ಕೆ ಅಣ್ಣ ಕೆಲಸ ಕಾರಣ ಇದು ಕೆಲಸ ಅಲ್ಲ ಅಂದ್ರೆ ಹೆಂಗ್ ಬೇಕಾದ್ರೆ ಹಂಗೆ ಮಾಡ್ಬಿಡ್ಬೋದು, ಬೇಕಾರೆ ಹಾಕಿ ಮೇಲೆ ವೆಲ್ಡಿಂಗ್ ಮಾಡಿ ಕೊಟ್ಬಿಡ್ತಿದ್ದೆ ನಾನು ಅಂತ ಹೇಳಿ. ಹಂಗೆಲ್ಲ ಮಾಡ್ಬೇಡಿ, ಕ್ಲೀನಾಗೆ ಮಾಡಿ, ಬರೋ ಕಷ್ಟ ಎಲ್ಲ ಬಂದ್ಬಿಡ್ಲಿ, ಇನ್ನ ಅನ್ಭವಿಸೋಕು ನಾವು ರೆಡಿ ಆಗಿದ್ದೀವಿ ಅಂತ ಎಲ್ಲಿ ತಗೊಂಡೋಗೋಣ ನಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಲ್ಟಿದೆ. ನಾನು ಸೀದಾ ಗಾಡಿ ಹತ್ರ ಗುರು. ಯಾವ ಗಾಡಿ ಹತ್ರ ಅಂದ್ರೆ ನನ್ನ ಹಳೆ ಗಾಡಿ ಮುಂದೆ ಐತೆ ಬುಲೋರೋ, ಗಾಡಿ ಹತ್ರ ಬಂದು ನೋಡಿದ್ರೆ ಗಾಡಿ ಗಬ್ಬೆದೋಗ್ಬಿಟ್ಟೈತೆ ಗುರು. ಕರೆಕ್ಟಾಗಿ 4 ತಿಂಗಳಾಗಿತ್ತು ನಾನು ಈ ಗಾಡಿ ನೋಡ್ಬಿಟ್ಟು. ಯಾಕಣ್ಣ ಈ ತರ ನಿಲ್ಸಿದ್ಯಾ ಗಾಡಿನ ಅಂತ ಕೇಳಿದ್ರೆ, ಇಲ್ಲ ಅಣ್ಣ ಮಳೆಗಾಲ ಹೋಗಿದ್ಮೇಲೆ ಸರ್ವಿಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ದಣ್ಣ ಸ್ವಲ್ಪ ಆದ್ರೂ ಕ್ಲೀನ್ ಆಗಿ ಇಕ್ಕೊಳ್ಳೋಣ ಗಾಡಿನ, ಇಷ್ಟೊಂದು ಗಬ್ಬಾಗಿ ಇಕ್ಕೊಂಡಿದ್ದಲ್ಲ ಅಣ್ಣ, ನೋಡೋಣ ಅಲ್ಲಿ ನೋಡಕ್ ಅಂತ ಹೇಳಿದ್ಕೆ, ಇಲ್ಲ ಅಣ್ಣ ನಾನು ಕ್ಲೀನ್ ಆಗಿ ಇಕ್ತೀನಿ ಅಂತ ಹೇಳಿದ್ರು. ಸರಿ ಅಣ್ಣ ಮಳೆ ಎಲ್ಲ ನಿಂತಿದ್ಮೇಲೆ ಸರ್ವಿಸ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತಾಡ್ಸ್ಕೊಂಡು ಗಾಡಿ ನೋಡ್ಕೊಂಡು ಒಂಥರ ಬೇಜಾರಾಗೋಯ್ತು. ಹೊರಗಡೆ ಒಂದು ಟೂಲ್ ಬಾಕ್ಸ್ ಐತಣ್ಣ, ಅದು ತೆಗ್ದ್ಬಿಡು ಅಂದಿದ್ಕೆ ಅವಣ್ಣ ಕುತ್ಕೊಂಡು ಯಾವ ತರ ಕಟ್ ಮಾಡೋದು ಎಲ್ಲಿ ನೋಡೋದು ಅಂತ ನಾನು ಬರ್ನಿಂಗ್ ಮಾಡಿ ತೆಗ್ದ್ಬಿಡೋಣ. ಅದನ್ನ ಹೇಳಿದ ತಕ್ಷಣ ಕಲೆಕ್ಷನ್ ಹಾಕ್ಬಿಟ್ಟು ಅವಣ್ಣ ತಗೊಳಪ್ಪ ಸ್ಟಾರ್ಟ್ ಮಾಡ್ಬಿಡ್ತಾ ವೆಲ್ಡಿಂಗ್ ಮಾಡಕ್ಕೆ. ಅಣ್ಣ ನೋಡ್ಕೊಂಡು ಡೀಸೆಲ್ ಪೈಪ್ ಎಲ್ಲ ಅವೇ ಹುಷಾರ, ಆಮೇಲೆ ವೈರ್ಗಿರ್ ಇದ್ದವು, ವೈರ್ಗಿರ್ ಕಟ್ ಆಗ್ಬಿಟ್ಟವು ಅಂದ. ನೀನ್ ಏನು ಯೋಚನೆ ಮಾಡ್ಬಿಡಪ್ಪ, ನಾನು ಕ್ಲೀನಾಗಿ ಮಾಡ್ಕೊಡ್ತೀನಿ. ಡೀಸೆಲ್ ಟ್ಯಾಂಕ್ ಏನು ಡ್ಯಾಮೇಜ್ ಆಗ್ದಂಗೆ, ಅಲ್ಲಿ ವೈರ್ಗಿರ್ ಏನು ಟಚ್ ಮಾಡ್ದಂಗೆ ಕ್ಲೀನಾಗಿ ವೆಲ್ಡಿಂಗ್ ಮಾಡಿ ತಕ್ಕೊಟ್ರು ಕಣಪ್ಪ. ಅದನ್ನ ನೋಡಿದ ತಕ್ಷಣ ನನಗಂತೂ ಆಶ್ಚರ್ಯ, ಏನು ಇದ್ ದೊಡ್ಡದೈತಲ್ಲ ನಮ್ ಗಾಡಿಲಿ ಬಾಕ್ಸ್ ಇದು ಅಂತ. ತೆಗ್ದಿದ ತಕ್ಷಣ ಒಳಗೂ ಕಟ್ ಆಗ್ಬಿಡೈತೆ. ಅವಣ್ಣ ಇನ್ನ ಎಲ್ಲೆಲ್ಲಣ್ಣ ಕಟ್ ಆಗೈತೆ ನಿಮ್ ಗಾಡಿ ಅಂತಾರೆ. ಏನ್ ಮಾಡ್ತೇಣ ಬಡಪ, ಈ ಗಾಡಿ ಎಲ್ಲೆಲ್ಲೋ ಕಟ್ ಆಗೈತೆ ನೋಡ್ಕೊಂಡು ಮಾಡ್ಕೊಳ್ಳೋಣ, ಎಲ್ಲಿ ಕಟ್ ಆಗಿದ್ರು ಬಿಡ್ಬೇಡಕಣ, ಕ್ಲೀನ್ ಆಗಿ ವೆಲ್ಡಿಂಗ್ ಮಾಡ್ಕೊಡು. ಇನ್ಕೊಂಡು ನೋಡ್ತಾ ಇರೋ ನೀನು ನಾನು ವೆಲ್ಡಿಂಗ್ ಮಾಡೋದು ಅಂದ್ರು. ನೀನ್ ತೂರಿರೋ ಜಾಗದಲ್ಲಿ ನಾವೆಲ್ಲ ತೂರಕಾಲ ಬೇಡ, ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಕಣ್ಣಾಗಲ್ಲ ಅಂತ ಹೋಗ್ಬಿಟ್ಟು ಒಂದ್ ಕೂಲಿಂಗ್ ಗ್ಲಾಸ್ ಎತ್ಕೊಂಡು ಬಂದೆ ಕಣಪ್ಪ. ಹೊಡೆದೋಗಿತ್ತದು ಬರೇ ಹೆಂಗೆ ನೋಡಿ ಅಮೀರ್ ಖಾನ್ ಇದ್ದಂಗೆ ಇಲ್ವಾ ನಾನು. ವೆಲ್ಡಿಂಗ್ ನೋಡ್ಬೇಕಲ್ಲ ಅಲ್ಲಿ ಕ್ಲೀನಾಗಿ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಲ್ಲ ಗುರು. ಆಮೇಲೆ ನಾಳೆ ದಿವಸಕ್ಕೆ ಕಟ್ ಆಗೈತೆ, ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಯಾರು ಮಾಡಲ್ಲ. ನೋಡ್ತಾ ಇದೀನಿ, ಹೋಗೋಣ ಅಲ್ಲಿ ವೈರ್ ಅಲ್ಲಾಡ್ಸು ಅಂದ್ರಲ್ಲಪ್ಪ. ಈ ಕರೆಂಟ್ ಅಲ್ಲಿ ಕೈಗೆ ಭಯ ಬೇರೆ ಗುರು, ಇದನ್ನ ಅಲ್ಲಾಡ್ಸು ಅಂತ ಹೇಳ್ತಾರೆ. ಗ್ರೌಂಡ್ ಬೇರೆ ಆಗ್ತಾ ಇತ್ತದು ನಮಗೆ ಒಂಥರ, ಅದು ವೆಲ್ಡಿಂಗ್ ಶಾಪ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಎಷ್ಟು ಅಲ್ಲಾಡ್ಸು ನೋಡ್ತಾ ಇಲ್ಲ, ಅದನ್ನ ಬೇರೆ ಸುಡ್ತಾ ಇತ್ತದು, ಕೈ ಮುಟ್ಟಕ್ಕೆ ಆಗ್ಲಿಲ್ಲ. ನನ್ಗೆ ಹೇಳ್ದ ಅಣ್ಣನ್ಗೆ, ಅಣ್ಣ ಇದು ಮುಟ್ಟಕ್ ಆಗ್ತಲ್ಲ ಕಾರಣ ಅಂತ. ಅಣ್ಣ ನಾವೆಲ್ಲ ಹಂಗೆ ಮಾಡ್ತೀವಿ, ನೀನ್ ಅಣ್ಣ ಮುಟ್ಟಕ್ಕೆ ಎದ್ರಕಂತ ಹೇಳ್ತಿದ್ದ. ಈ ಪ್ರಪಂಚದಲ್ಲಿ ಯಾರಣ್ಣ ತೋರ್ಸೋಣ ಅಂದಿದ್ಕೆ, ಏನಾಗಲ್ಲ ಬಾರಪ್ಪ ಅದನ್ನ ಇಕ್ಬಿಟ್ಟೆ ಅಂದ್ರು. ನಾನ್ ಸೀದಾ ಅಲ್ಲಿ ಇಕ್ಬಿಟ್ಟು, ಅಣ್ಣ ನೀನ ಮಾಡೋಣ ಎಲ್ಲೂ ಬಿಡ್ಬೇಡ, ಈ ತರ ಎಲ್ಲ ಉದ್ರೋಗ್ಬಿಡೈತೆ ಆ ಕಡೆ ಈ ಕಡೆ ಅಂತ ಹೇಳಿದ್ಕೆ ಅವಣ್ಣ ಹುಡುಕಿ ಎಲ್ಲಿ ಕಟ್ ಆಗೈತೆ ಎಲ್ಲಿ ಕಟ್ ಆಗಿಲ್ಲ ಎಲ್ಲ ತೋರಿಸ್ತಾ ಇದೆ. ಇನ್ನೊಂದ್ ಕಡೆ ಭಯ ಆಯ್ತು, ಎಲ್ಲಿ ಇಂಜಿನ್ ಮೇಲೆ ಬಿದ್ಬಿಟ್ಟು ವೈರ್ ಗಿರ್ ಸುಟ್ಟೋಗ್ಬಿಡ್ತಾವ ಅಂತ. ಅದೊಂದ್ ಕಡೆ ಒಂದ್ ಭಯ, ಏನು ಮಾಡಕ್ಕಲ್ಲ, ಹೋಗಿ ಜಾಗದಲ್ಲಿ ಅನ್ಭವಿಸ್ಬೇಕು. ಹೊಣೆ ಯಾರು ಅಂತ ಅಣ್ಣನ್ಗೆ ಹೇಳ್ದೆ. ಇಲ್ಲ ಅಣ್ಣ ನಾನೆಲ್ಲ ಚೆಕ್ ಮಾಡ್ತೀನಿ, ನೀವು ಒಂದ್ಸತಿ ಚೆಕ್ ಮಾಡ್ಕೊ ಬನ್ನಿ ಹಿಂದೆನೆ, ನಾನು ಹಿಂದೆನೆ ಇರಿ ಅಂತ ಹೇಳಿದ್ರು. ಹ್ಞೂ ಅಣ್ಣ ಇರ್ತೀನಿ ನಾನು, ಒಂದ್ ಸ್ವಲ್ಪ ನೋಡ್ಕೊಂಡು ನೀವು ವೆಲ್ಡಿಂಗ್ ಮಾಡೋರು ಎಲ್ಲ ಕಟ್ಟಾಗೈತೆ ಎಲ್ಲೆಲ್ಲಿ ಇಲ್ಲ ಅಂತ ಒಂದ್ ಸ್ವಲ್ಪ ನೋಡಿ ಅಂದೆ. ನೀನು ಇನ್ನೇನಣ್ಣ ಮಾಡ್ತೀಯ ಬಾ ನನ್ನ ಜೊತೆ ಇಲ್ಲ ಕೂತ್ಕೋ, ಏನಾದ್ರು ಬಿಟ್ರೆ ನೀನ್ ತೋರ್ಸು ನನಗೆ ಅಂದ್ರು. ನಾನು ತೋರಿಸ್ತಲೇನೆ ಇರ್ತೀನಿ ಅಣ್ಣ, ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡಿದೀನಿ, ಎಲ್ಲಾ ಕಡೆ ತೋರಿಸ್ತೀನಿ ಬಾರಣ್ಣ ಅಂದಿದ್ಕೆ ಮೇಲ್ಗಡೆ ಹೋದ್ರ ಹಂಗೆ ಬರ್ತಾ ಇದ್ದೆ ಗುರು. ಇಲ್ಲಿ ಬರೋದ್ ಬಂತು, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಬಂದ್ಬಿಟ್ಟದ ಅಂತ ಹುಡುಕ್ತಾ ಇದ್ದೆ ಗುರು, ಎಲ್ಲೂ ಬರ್ಲಿಲ್ಲ. ಆಮೇಲೆ ಇವಣ್ಣ ಸಿ ಚಾನಲ್ ಏನೋ ಆಗ್ತಾ ಇತ್ತು, ಅದು ಸಿ ಚಾನಲ್ ಏನೋ ಅದು ಚಾನಲ್ ಫಿಟ್ ಮಾಡ್ತಾ ಇದ್ರು. ನಾನು ಹೇಳೋದ್ಕಿಂತ ಮುಂಚೆ ಅವರೇ ಕ್ಲೀನ್ ಆಗಿ ಮಾಡ್ತಾ ಇದ್ರು ಗುರು, ಹುಡುಕಿ ಕೆಲಸ ಮಾಡ್ತಾ ಇದ್ರು ಗುರು. ಅಲ್ಲಿ ಪೂರ್ತಿ ಸಿ ಚಾನಲ್ ಹೊಲ್ಟೋಗ್ಬಿಟ್ಟಿತ್ತು, ಅದು ಕಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಪೀಸ್ಗಳು ಹಾಕಿ ಎಲ್ಲ ಕಟ್ ಮಾಡಿ ನಾನೇ ಮಾಡ್ಕೊಡ್ತೀನಿ ಅಣ್ಣ, ನೀನ್ ಆರಾಮಾಗಿರೋ, ನಿನ್ ಗಾಡಿ ಗಟ್ಟಿ ಮಾಡ್ಕೊಡ್ತೀನಿ ಅಂತ. ಎಲ್ಲಣ್ಣ ಹೋಗಿದೆ, ನಿನ್ನಂತಾನೆ ಬೇಕಾಗಿತ್ತು ಅಂತ ನಾನು ಮನ್ಸಲ್ಲಿ ನೆನ್ಸ್ಕೊಂಡೆ. ಆದ್ರೆ ಇಬ್ರು ಕೆಲ್ಸಗಾರರು ಗುರು, ಕ್ಲೀನ್ ಆಗಿ ಹುಡುಕಿ ಚಾನಲ್ಗಳೆಲ್ಲ ಕಟ್ ಆಗಿರೋ ಜಾಗದಲ್ಲೆಲ್ಲ ಪೀಸ್ ಆಗಿ ಮಾಡ್ತಾವ್ರೆ ಗುರು ಕೆಲಸನ. ಮಾಡೋದಕ್ಕೆ ಗುರು ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಜಮ್ಮಾಗಿ ಕುಂತಿದ್ದೀನಿ ಗುರು. ಜೋಬಲ್ಲಿ ಎಂಟಾಣಿಲ್ಲ ಅಂದ್ರೆ ಶೋಕಿಗೆ ಏನು ಕಡಿಮೆ ಇಲ್ಲ ಅನ್ನೋ ತರ ನನ್ನ ಮನ್ಸಲ್ಲೇನೆ. ಕೆಲಸ ಎಲ್ಲ ಮುಗಿತಣ, ನಾಳೆ ಬಾಗು ಅಂತ ಹೇಳಿದ್ರು. ಸರಿ ಕಣಪ್ಪ ಆಯ್ತು, ಇಷ್ಟಾದ್ರೂ ಮಾಡಿದ್ರಲ್ಲ ಅದೊಂಥರ ಖುಷಿ. ಡೈಲಿ ಇಷ್ಟೊಂದು ಮಾಡ್ಬಿಟ್ರೆ ನೀವು ಕೆಲಸನ, 2 ದಿವಸದಲ್ಲಿ ಗಾಡಿನೂ ರೆಡಿ ಆಗ್ಬಿಡ್ತೆ ಅಂದ್ರು. ಭಾನುವಾರ ನಾಳೆ ರಜಾ ಅಣ್ಣ ಬರಲ್ಲ ನಾವು, ಹೋಗು ನಮ್ಮ ಓನರ್ ಏನಾದ್ರು ಬಂದ್ರೆ ಅವರೇ ಮಾಡ್ತಾರೆ ಅಂದ್ರು. ನಾನು ಸರಿ ಆಯ್ತು ಕಣಪ್ಪ ಟಾಟಾ ಬಾಯ್ ಬಾಯ್ ಎಲ್ಲ ಮಾಡ್ಬಿಟ್ಟು ಸೀದಾ ನಾನು ಬಂದಿದ್ವಿ ನಮ್ಮ ಮನೆ ಕಡೆಗೆ ಗುರು. ನೋಡಿ ಇವತ್ತಿನ ವಿಡಿಯೋ ಇಷ್ಟಿತ್ತು, ಇಷ್ಟು ಕೆಲಸ ಮುಗೀತು. ಇನ್ನ ನಾಳೆನೂ ಮುಗ್ದೋಗ್ಬಿಟ್ರೆ ಇದೇ ತರ ಫಾಸ್ಟ್ ಆಗಿ ಕೆಲಸ, ನನ್ನ ಗಾಡಿ ಜಲ್ದಿ ರೆಡಿ ಆಗ್ಬಿಡುತ್ತೆ ಗುರು. ಆಮೇಲೆ ವಿಡಿಯೋ ಮುಗೀತು ಅಂತ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಬೇಡದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ? ನಿಮ್ಮ ಹತ್ರ ನಾನು ಬೇಡ ಹೊಸ ಮುಖ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.